ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಸರಸ್ವತ್ಯೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಓಂ ನಮೋ ಹನುಮತೇ ನಮಃ. ನಾವು ಆಂಜನೇಯನ ಒಂದು ಬಾಲ ಚೇಷ್ಟೆ ವಿಚಾರದಲ್ಲಿ ನಾವು ಮಾತಾಡ್ಕೊಂಡು ಬರ್ತಾ ಇದ್ದೀವಲ್ವಾ. ಅದಕ್ಕೆ ಮುನಿಗಳೆಲ್ಲ ಒಂದು ತೀರ್ಮಾನ ಮಾಡಿದ್ರು, ಇವನಿಗೆ ಇಷ್ಟೊಂದು ಬಲಗಳು ಶಾಪ ಕೊಡೋಕ್ಕಾಗೋದಿಲ್ಲ, ಶಾಪ ಕೊಟ್ಟರೆ ಸರಿ ಹೋಗೋಲ್ಲ, ಅದು ಹೋದಿರ್ತಾನೆ, ಅದು ಆ ಥರ ವರ ಪಡೆದಿದ್ದಾನೆ. ನಾವು ಏನು ಮಾಡಬೇಕು? ಈ ಚೇಷ್ಟೆಗಳನ್ನೆಲ್ಲ ಕಮ್ಮಿ ಮಾಡಬೇಕಾದ್ರೆ ಇವನ ಚೇಷ್ಟೆಗಳಿಂದ ಮನೆಯಲ್ಲಿ ಅಗ್ನಿ ಬಿದ್ದು ಹೋಗ್ತಾ ಇವೆ, ನಮ್ಮ ತಪಸ್ಸೆಲ್ಲ ಭಂಗವಾಗ್ತಾ ಇದೆ, ಏನು ಮಾಡಬೇಕಾಗತ್ತೆ ಅಂಥೇಳಿ ಅದರಿಂದ ಇವನಿಗೆ ಶಾಪ ಕೊಡೋದಕ್ಕೆ ಬದಲಾಗಿ ಇವನ ಶಕ್ತಿಯನ್ನು ಹತೋಟಿಯಲ್ಲಿಡ್ತಕ್ಕಂಥ ಉಪಾಯವನ್ನು ನಾವು ಕಂಡುಹಿಡಿತಕ್ಕಂಥದ್ದು ಒಳ್ಳೆಯದು ಅಂತ ಅಂದ್ಕೊಳ್ತಾರೆ. ಒಂದು ದಿನ ಆ ಮುನಿಗಳೆಲ್ಲ ಸೇರಿ ಆಂಜನೇಯನನ್ನು ಕರೆದು ಪಕ್ಕದಲ್ಲೇ ಕೂರಿಸ್ಕೊಂಡು ಹೀಗೆ ಹೇಳ್ತಾ ಇದ್ದಾರೆ, ಮಗು ಆಂಜನೇಯ, ನೀನು ತುಂಬ ಒಳ್ಳೆ ಹುಡುಗ, ನಿನ್ನ ಹತ್ತಿರ ಅಪಾರವಾದ ಬಲವೂ ಇದೆ, ಶಕ್ತಿಯೂ ಇದೆ, ಆದರೆ ಅದರಿಂದ ನಮಗೆ ಅಪಕಾರ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೀನು ಗಮನಿಸ್ತಾ ಇಲ್ವಲ್ಲ. ಕ್ಷಣ ಕ್ಷಣಕ್ಕೂ ನಿನ್ನ ಶಕ್ತಿ ನಿನಗೆ ಜ್ಞಾಪಕಕ್ಕೆ ಬರತಕ್ಕಂಥದ್ದೇ ನಿನ್ನ ಆ ಚೇಷ್ಟೆಗಳಿಗೆ ಕಾರಣ ಆಗಿಬಿಟ್ಟಿದೆ. ಪ್ರತಿ ಕ್ಷಣವೂ ನಿನ್ನ ಶಕ್ತಿ ನಿನ್ನ ಜ್ಞಾಪಕಕ್ಕೆ ಬರ್ತಾ ಇದೆ, ನಮಗದು ಗೊತ್ತಾಯಿತು. ಬೇರೆ ಬೇರೆ ರೀತಿಯಲ್ಲಿ ನಿನ್ನ ಇರ್ತಕ್ಕಂಥ ಆ ವರದ ಶಕ್ತಿಗಳು ಬೇಕಾದಷ್ಟು ಕ್ಷಣ ಕ್ಷಣದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ. ಆದ್ದರಿಂದ ಈ ಕ್ಷಣದಿಂದ ನಿನ್ನ ಶಕ್ತಿಗಳನ್ನು ನೀನು ಮರೆತು ಹೋಗುವಂತಾಗಲಿ. ನೋಡಿದ್ರ? ಆದರೆ ಯಾರಾದರೂ ಕಾರ್ಯನಿಮಿತ್ತ ಬಹಳ ಕಾಲ ನಿನ್ನನ್ನು ಸ್ತೋತ್ರ ಮಾಡಿದರೆ ಆಗ ಮಾತ್ರ ನಿನ್ನ ವಿಶೇಷ ಶಕ್ತಿಗಳು ನಿನಗೆ ಜ್ಞಾಪಕಕ್ಕೆ ಬರಲಿ. ಯಾರು ಕಾರ್ಯನಿಮಿತ್ತ ನಿನ್ನ ಪ್ರಾರ್ಥನೆ ಮಾಡಿದರೆ ಮಾತ್ರ ನಿನ್ನ ಶಕ್ತಿ ನಿನ್ನ ಜ್ಞಾಪಕಕ್ಕೆ ಬರಲಿ. ಅಲ್ಲಿವರೆಗೆ ನೀನು ನಿನ್ನ ಸ್ನೇಹಿತ ಬಾಲಕರ ಜೊತೆ ಸಮಾನವಾಗಿ ಇರು ಅಂತ ವರದ ಜೊತೆಯಲ್ಲಿ ಶಾಪವೋ ವರವೋ ಗೊತ್ತಾಗಲಿಲ್ಲ, ಮರೆತು ಹೋಗ್ಬಿಡ್ಲಿ ನಿನ್ನ ಶಕ್ತಿ ನಿನಗೆ ಅಂತ. ಯಾರು ಜ್ಞಾಪಿಸಿದ್ರೆ ಮಾತ್ರ ನಿನಗೆ ಶಕ್ತಿ ಬರಬೇಕು. ನಿನ್ನನ್ನು ಸ್ತುತಿ ಮಾಡಿದ್ರೆ ಮಾತ್ರ ನಿನ್ನ ಶಕ್ತಿಗಳು ಕಾಣಿಸ್ಕೊಂಡು ಅವನ್ನು ರಕ್ಷಣೆ ಮಾಡಬೇಕು ಅಂತದ್ದು ನಿನಗೆ ಕೊಡ್ತಾ ಇದ್ದೀವಿ ಅಂತ. ಈ ಮೂಲಕ ನಿನ್ನ ವಿಶೇಷ ಶಕ್ತಿಗಳು ದುರ್ವಿನಿಯೋಗ ಆಗದಂತೆ ಇರಲಿ. ಶಕ್ತಿಗಳು ದುರ್ವಿನಿಯೋಗ ಆಗಿಬಿಟ್ರೆ ತುಂಬ ಕಷ್ಟ. ತುಂಬ ಜನಕ್ಕೆ ಶಕ್ತಿಗಳು ಬಂದಿವೆ ಅಂತ ದುರ್ವಿನಿಯೋಗ ಮಾಡ್ತಾ ಇರ್ತಾರೆ. ದುಷ್ಟ ಬುದ್ಧಿಯಿಂದ ಬೇರೆಯವರಿಗೆ ಹಿಂಸೆಯನ್ನು ಕೊಡ್ತಾರೆ. ಆದರೆ ಅದಾಗಬಾರ್ದು, ಅದು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಬೇಕು ಅನ್ನೋದನ್ನು ಇದೊಂದು ನಮಗೆ ಈ ಕಥೆ ಉದಾಹರಣೆಯಾಗಿ ಕಾಣಿಸ್ತಾ ಇದೆ ನಮಗೆ. ಅದಕ್ಕೆ ಕಾರ್ಯನಿಮಿತ್ತ ನಿನ್ನ ಬೇಡ್ಕೊಂಡು ಅದಕ್ಕೆ ಕಾರ್ಯಸಿದ್ಧಿ ಹನುಮಂತ ಅನ್ನೋದು ಯೋಗವೇ ನಮ್ಮ ಹೆಸರೇ ಅಂತದ್ದು. ನಿನ್ನ ವಿಶೇಷ ಶಕ್ತಿಗಳು ಯಾವ ರೀತಿಯಲ್ಲೂ ಕೂಡ ದುರ್ವಿನಿಯೋಗ ಆಗಬಾರ್ದು ಅಂತ ಹೇಳಲಿ. ಇದೇ ನಿನಗೆ ನಾವು ಕೊಡ್ತಾ ಇರತಕ್ಕಂಥ ಒಂದು ವರ ಅಂದ್ರಂತೆ, ಶಾಪವಲ್ಲ, ಅದು ವರ. ಮುನಿಗಳು ಕೊಟ್ಟಿರತಕ್ಕಂಥ ಈ ವಿಚಿತ್ರವಾದ ವರದಿಂದ ಆಂಜನೇಯ ಸಾಯಂಕಾಲದ ಸೂರ್ಯನ ಹಾಗೆ ತಂಪಾಗಿ ಹೋದ. ಇದಕ್ಕಿದ್ದಾಗ ಸಮಾಧಾನ ಆಗಿಬಿಟ್ಟ. ಏನೂ ಇಲ್ಲದಾಗ ಅವನಲ್ಲಿ ಶಾಂತ ರೀತಿಯಿಂದಿದ್ದ. ಆವತ್ತಿನಿಂದ ಬಾಲಾಂಜನೇಯ ಬೇರೆ ಮಕ್ಕಳ ಹಾಗೆಯೇ ವೇದಶಾಸ್ತ್ರಗಳನ್ನು ಅಭ್ಯಾಸ ಮಾಡ್ತಾ ಗುರುಕುಲದಲ್ಲಿ ಬುದ್ಧಿವಂತನಾಗಿದ್ದ. ಅವತ್ತಿಂದ ವಾಲಿಸುಗ್ರೀವರು ಹನುಮಂತನಿಗೆ ಒಳ್ಳೆಯ ಸ್ನೇಹಿತರಾದರು. ಆದರೆ ಸುಗ್ರೀವ ಹನುಮಂತರು ಇನ್ನೂ ತುಂಬ ಆತ್ಮೀಯರಾಗಿದ್ದರು. ಅವರಿಬ್ಬರ ಮಧ್ಯೆ ಯಾವ ರಹಸ್ಯವೂ ಇರಲಿಲ್ಲ. ಇನ್ನು ಸೂರ್ಯನ ಗುರುತ್ವ ಮುಂದೆ ಸ್ವಾಮಿ ಕಥೆ ಇನ್ನು ಮುಂದೆ ಚೆನ್ನಾಗಿದೆ ನೋಡಿ. ಬರ್ತಾ 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 ಅದನ್ನು ನಾವು
ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಮುಂದಿನ ಸೂರ್ಯ ಗುರು ಹೇಗಾಗ್ತಾನೆ ಅನ್ನೋದು. ಜೈ ಗುರುದತ್ತ, ಶ್ರೀ ಗುರುದತ್ತ.